ಟೈಮ್ ಏನೋ ಗೊತ್ತಿಲ್ಲ ಸಾಯಿ 7:34. ಪಾಸ್ಪೋರ್ಟ್ ವೆರಿಫಿಕೇಶನ್ ಅನ್ನಕ್ಕೆ ಅದಕ್ಕೆ ಪಾಸ್ಪೋರ್ಟ್ ಏನಾಗಿಲ್ಲಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ನಮ್ಮ ಕಡೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ನಾನು ನಿವೇದಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ವಿಡಿಯೋನ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಡೇ ಇನ್ ಮೈ ಲೈಫ್ ಅಂತ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ವಿಡಿಯೋಸ್ ಮಾಡಿದ್ದೀನಿ. ನಾವು ಇವಾಗ ಮಂಗಳೂರಿಗೆ ಹೋಗ್ತಾ ಇದೀವಿ. ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದೀವಿ, ಅದ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ. ಈಗ ಮಧ್ಯೆ ಎಲ್ಲಾದ್ರೂ ಸ್ಟಾಪ್ ಮಾಡಿ ತಿಂಡಿ ತಿನ್ಬೇಕು, ಅಷ್ಟೇ ಸ್ಟಾಪ್ ಮಾಡ್ಬೇಕು ಆಯ್ತಾ. ಆಮೇಲೆ ಈಗ ತಿಂಡಿ ತಿನ್ಕೊಂಡ್ ಮತ್ತೆ ಅಲ್ಲಿ ಹೋಗಿ ಏನಾಗುತ್ತೆ ಅಂತ ತೋರಿಸ್ತೀನಿ ಆಯ್ತಾ. ಬೆಳಗ್ಗೆ ಮುಂಚೆ ಎಷ್ಟು ಬೇಗ ಎದ್ದು ಸಾಕಾಗಿದೆ, ನಿದ್ದೆ ಬರಂಗಾಗ್ತಿದೆ ಇವಾಗ್ಲೇ. ಮಂಗಳೂರು ಹತ್ತತ್ರ ರೀಚ್ ಆಗಿದೀವಿ ಆಯ್ತಾ. ಆನ್ ದ ವೇ ಇನ್ನೇನ್ ರೀಚ್ ಆಗ್ತೀವಿ. ನನ್ನ ಪಾಸ್ಪೋರ್ಟ್ನ ಯಾಕೆ ಅಪ್ಲೈ ಮಾಡಿದ್ದೀನಿ ಗೊತ್ತಾ? ನಾನು ಈ ನೆಕ್ಸ್ಟ್ ಬರೋ ವರ್ಷ ಆದ್ರೂ ಫುಲ್ ಮ್ಯಾನಿಫೆಸ್ಟ್ ಮಾಡ್ತೇನೆ, ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ. ಆಕ್ಚುಲಿ ಇಲ್ಲೇ ಇದ್ಕೊಂಡು ಕರ್ನಾಟಕನೂ ಫುಲ್ ಸುತ್ತಲಿಲ್ಲ. ಒಂದಾದ್ರೂ ಟ್ರಿಪ್ 2025 ಹೋಗ್ಬೇಕು ಅನ್ಕೊಂಡಿದ್ದೆ, ಅದು ಆಗ್ಲಿಲ್ಲ. ಆದ್ರೆ ನೆಕ್ಸ್ಟ್ ಇಯರ್ ಅಂತೂ ಪಾಸ್ಪೋರ್ಟ್ ಇಟ್ಕೊಂಡು ಪಾಸ್ಪೋರ್ಟ್ಗೆಲ್ಲ ಚೆನ್ನಾಗಿ ಕವರ್ ಎಲ್ಲ ಹಾಕ್ಸಿ ಬೇರೆ ಟ್ರಿಪ್ ಹೋಗ್ತೀನಿ. ದುಬೈಗೆ ಹೋಗ್ತೀನಿ, ಫಸ್ಟ್ ಟ್ರಿಪ್ ದುಬೈಗೆ. ಇವಾಗ ತಿಂಡಿ ಮುಗಿಸ್ಕೊಂಡು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕು. ಇನ್ನು ಆಕ್ಚುಲಿ 9 o'clock ಇರೋದು ವೆರಿಫಿಕೇಶನ್. ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. A few moments later. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗೀತು. ಆಕ್ಚುಲಿ ಒಳಗೆ ಶೂಟ್ ಮಾಡಂಗಿರಲಿಲ್ಲ, ಅದಕ್ಕೆ ನಾನು ಶೂಟ್ ಮಾಡಲಿಲ್ಲ. ಅಲ್ಲಿ ಹೆಂಗಿತ್ತು ಅಂದರೆ ಆಚೆ ಕಡೆಯಿಂದ ಫುಲ್ ಕ್ಯೂ ಇತ್ತು. ನಾನು ಅನ್ಕೊಂಡೆ ಮೇ ಬಿ ಅಷ್ಟು ಜನ ಹೋಗಿ ಮುಗಿದ ಮೇಲೆ ನಮ್ದಿರುತ್ತೆ ಅಂತ. ಬಟ್ ನಮ್ಗೆ ಯಾವ ಸ್ಲಾಟ್ ಕೊಟ್ಟಿದ್ರು ಅದೇ ಸ್ಲಾಟಲ್ಲಿ ಸ್ಲಾಟ್ ಟೈಮಿಂಗ್ ಪ್ರಕಾರ ಅವರು ಒಳಗೆ ಬಿಡ್ತಿದ್ರು. ಚೆನ್ನಾಗಿತ್ತು ಒಳಗಡೆ ಎಲ್ಲ ಫುಲ್. ಮತ್ತು ಬೇಗ ಬೇಗ ಮುಗಿಸಿ ಕೊಟ್ಟರು. ಆ್ಯಂಡ್ 9 o'clock ಹೋಗಿದ್ದು 9:30 ಅಷ್ಟರಲ್ಲಿ ಪೂರ್ತಿ ಮುಗಿದಿದೆ. ಈಗ ಇನ್ನೂ ಟೈಮ್ ಇದೆ, ರಜೆ ಬೇರೆ ಹಾಕಿದ್ದೀನಲ್ಲ. ಸೊ ಬೇರೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ನೋಡಬೇಕು ಎಲ್ಲಿ ಹೋಗೋದಂತ. ಫುಲ್ ಬಿಸಿಲಲ್ಲಿ ಯಾರಾದ್ರೂ ಬೀಚಿಗೆ ಬರ್ತಾರ? ಬೀಚಲ್ಲಿ ಬಂದ್ಬಿಟ್ಟು ಏನೂ ಇಲ್ಲ, ಪೂರ್ತಿ ಬಿಸಿಲು, ಒಬ್ರು ಜನನೂ ಇಲ್ಲ. ಅಂಡ್ ಇಷ್ಟೊತ್ತಲ್ಲಿ ಯಾರು ಬೀಚಿಗೆ ಬರ್ಬೇಡಿ. ಮತ್ತೆ ಮಧ್ಯಾಹ್ನನೂ ಅಲ್ಲ, ಇನ್ನು 10 o'clock ಬೀಚಿಗೆ ಮಾತ್ರ ಬರ್ಬೇಡಿ. ಕಲಿಬಾಗ್ ಬೀಚಿಗೆ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಬೋರಿಂಗ್ ಇತ್ತು. ಇಂಥ ಬಿಸಿಲಲ್ಲಿ ಫುಲ್ ತಲೆನೋವು ಬಂದಿದೆ, ಫುಲ್ ಸಾಕಾಗಿದೆ. ಈಗ ಉಡುಪಿಯಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಮುಗಿಸಿ ಮತ್ತೆ ಎಲ್ಲಾದರೂ ಹೋಗಿ ಮತ್ತೆ ವಾಪಸ್ ಮನೆಗೆ ಹೋಗೋದು ಅಷ್ಟೇ. ಈಗ One eternity later. ಬಂದು ಮನೆಗೆ ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಈಗ ವರ್ಕೌಟ್ ಮಾಡ್ತಿದ್ದೀನಿ. ವರ್ಕೌಟ್ ಮುಗಿಸಿ ಆಮೇಲೆ ಸಿಗ್ತೀನಿ. ಬಾಯ್ ಫಾರ್ ನೌ. ವರ್ಕೌಟ್ ಮುಗಿಸಿ ಸ್ನಾನ ಮಾಡಿ ಚಪಾತಿ ರೋಲ್ ತಿಂದು ಫುಲ್ ಟಯರ್ಡ್ ಆಗಿದೆ, ಫುಲ್ ಸಾಕಾಗಿದೆ. ಇವತ್ತು ಮಲ್ಕೊಬಿಡ್ತೀನಿ. ಇಷ್ಟೇ ಗೈಸ್ ನಂದು ಇವತ್ತಿನ ಡೇ ಮೈ. ಏನಂತ ಅಂದರೆ ಇವತ್ತು 2 ಸತಿ ವರ್ಕೌಟ್ ಮಾಡ್ತೀವಿ, ಬೆಳಗ್ಗೆ ಮತ್ತು ಸಂಜೆ. ಯಾಕೆಂದರೆ ಮೊನ್ನೆ ನನ್ನ ತಮ್ಮಂದು ಬರ್ಡೇ ಎಲ್ಲ ಇತ್ತು. ಚೆನ್ನಾಗಿ ಕೇಕೆಲ್ಲ ತಿಂದ್ಬಿಟ್ಟಿದೆ, ಡಯಟ್ ಎಲ್ಲ ಫುಲ್ ಹೋಗ್ಬಿಟ್ಟಿದೆ. ವೇಟ್ ಏನು ಜಾಸ್ತಿ ಆಗಿಲ್ಲ, ಮೇಂಟೈನ್ ಆಗ್ತಿದೆ. ಬಟ್ ಅದು ಕೇಕೆಲ್ಲ ತಿಂದು ಎಲ್ಲ ಸ್ವಲ್ಪ ಸ್ವೀಟ್ ಎಲ್ಲ ಜಾಸ್ತಿ ತಿಂದ್ಬಿಟ್ನಲ್ಲ. ಸೊ ಡಬಲ್ ವರ್ಕೌಟ್ ಮಾಡಿ ಮುಗಿಸಿದ್ದೀನಿ. ನಾಳೆ ವೆಯ್ಟ್ ಚೆಕ್ ಮಾಡ್ತೀನಿ. ಆ್ಯಕ್ಚುಲಿ ಏನಂದರೆ 54 kg 54.6 kg ಇದೆ. ಈಗ ಮತ್ತೆ 2 ದಿವಸದಿಂದ ಫುಲ್ ಸ್ವೀಟ್ ಎಲ್ಲ ತಿನ್ಕೊಂಡಿದ್ದೀನಿ. ನೋಡ್ಬೇಕು ಎಷ್ಟಿದ್ದೀನಿ. ವೆಯ್ಟ್ ರೆಡ್ಯೂಸ್ ಆಗಿದೆ. 58ಇಂದ 54.6 ತನಕ ಬಂದಿದ್ದೀನಿ. ನೋಡ್ಬೇಕು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್. ಅಷ್ಟೇ.